ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಸುರಗುಂಪಿ ಗ್ರಾಮ ವೀರೇಶ್ ಕುಂದ್ರಿಗಿಮಠ್ ಅವರ ಹೊಲದಲ್ಲಿ 39 ಟನ್ 85 ಕೆಜಿ ಕಬ್ಬು ಒಂದು ದಿನ ಕಟಾವು ಒಂದು ದಿನ ಲೋಡ್ ಮಾಡಿದ ಹನುಮಂತ ಅಶೋಕ್ ಮಾದರ್ ದಾಖಲೆ ಮಾಡಿದ ಯುವಕನಿಗೆ ಗ್ಯಾಂಗಿನ ಮಾಲೀಕ ಯಲ್ಲಪ್ಪ ಪೂಜೇರಿ ವೀರೇಶ್ ಕುಂದ್ರಿಗಿಮಠ್ ಹಾಗೂ ಮಾಲೀಕರ ಕುಟುಂಬದ ಸಮೇತ ಕಬ್ಬು ಕಟಾವು ಕಿಂಗ್ ಹನುಮಂತನಿಗೆ ಸನ್ಮಾನಿಸಿದರು ಹಾಗೂ ಜೈ ಭೀಮ್ ಗರ್ಜನೆ ಟೀಮ್ ಯಮನಪ್ಪ, ವಿನೋದ್, ರವಿ, ಸಾಬು, ನೀಲು, ಸುದೀಪ್, ಸಂಜು, ಬೆನ್ನಪ್ಪ, ವಿಠಲ್, ದ್ಯಾಮಣ್ಣ, ಸಿಕಂದರ್, ಬಸು, ಲಕ್ಷ್ಮಣ್ ಇನ್ನೂ ಹಲವಾರು ವ್ಯಕ್ತಿಗಳು ಇದ್ದರು. ದಿಟ್ಟಗುರಿ ನ್ಯೂಸ್, ಬಾಗಲಕೋಟೆ. ಹೆಸರು ಯಲ್ಲಪ್ಪ ಪೂಜಾರಿ ಅಂತೇಳಿ ಸಿರುಗುಪ್ಪಿ ಗ್ರಾಮದವ್ರು ನಾವು ಮಾತಾಡಿದ್ರೆ. ನಮ್ಮದು 14 ಜನ ಹುಡುಗರು ಇರುವಂಥದ್ದು ಒಂದು ಕಬ್ಬಿನ ಗ್ಯಾಂಗ್ ಐತ್ರಿ ನಮ್ಮದು. ಇಲ್ಲಿ ನಮ್ಮ ಸಿರುಗುಪ್ಪಿ ಒಳಗೆ ವೀರೇಶ್ ಕುಂದ್ರಿಗಿಮಠ ಅಂತೇಳಿ ಒಬ್ರದ್ದು ಅಜ್ಜಾರ್ದು ಕಬ್ಬು ಕಡೆ ಹಾಕತ್ತಿದ್ದೀವಿ ರೀ. 15 ದಿವಸದಿಂದ ಕಡೆ ಹಾಕ್ತಾರೆ. ಈಗ ಮಾನ್ಯ 1ನೇ ತಾರೀಕಿನ ದಿವಸ ಒಬ್ಬ ಹುಡುಗ ಕಡ್ದ ಕೇಸಿಂದ ಲೋಡ್ ಮಾಡ್ತಾನಂತೆ ಕೇಸಿಂದ ಒಂದೇನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ವಿಚಾರ ಇಟ್ಕೊಂಡ್ ಕೇಸಿಂದ ಒಬ್ಬ ಹುಡುಗ ಒಂದು ದಿವಸ ಕಡ್ದು ಮರುದಿವಸ ಸೇರ್ಬೇಕಾದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ ಮುಂದೆ 5 ಗಂಟೆ ಒಳಗಾಗಿ ಒಬ್ಬನೇ 39 ಟನ್ ಮೇಲೆ ಅಷ್ಟೋ ಕೆ ಜಿ ಬಂದೈತೆ ರೀ. ಅದು ಅಷ್ಟು ಕಬ್ಬನ್ನು ಒಬ್ಬ ಹುಡುಗ ಲೋಡ್ ಮಾಡಿದಾನೆ ರೀ ಒಬ್ಬನೇ. ಅದು ಹನುಮಂತ ಅಶೋಕ್ ಮಾದರ್ ಅಂತೇಳಿ ಇದೇ ಹುಡುಗರ ಕಬ್ಬಿನ ಹಂಗಿದೆ. ಅಲ್ಲಿ ಹೊಲಕ್ಕೆ ಮಾಲಕರಾದಂಥವ್ರು ನಮ್ಮ ವೀರೇಶ್ ಕುಂದ್ರಿಗಿಮಠ ಅವರು ಅವ್ರ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ ಸ್ವಲ್ಪ ಕಾಯಿ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಿರುಗುಪ್ಪಿ ಗ್ರಾಮದ ಯುವಕರು ಯಲ್ಲಪ್ಪ ಪೂಜಾರಿ ಅವರ ಕಬ್ಬಿನ ಗ್ಯಾಂಗ್ ಇದೆ. ಅವ್ರ ಗ್ಯಾಂಗ ಅದರಲ್ಲಿ ಒಬ್ಬ ಯುವಕ ಹನುಮಂತ ಅಶೋಕ್ ಪೂಜಾರಿ ಅಂತೇಳಿ 18 ವರ್ಷದ ಮಗ ಮಾದರ್ಲ ಹನುಮಂತ ಅಶೋಕ್ ಮಾದರ್ ಅಂತೇಳಿ 18 ವರ್ಷದ ಹುಡುಗ ಯುವಕ 14 ಜನ ಕೂಡ್ಕೊಂಡು ಅವ್ನಿಗೆಲ್ಲ ಸಪೋರ್ಟ್ ಮಾಡಿದ್ರು. ಹಿಂದೆ ಅದ್ರ 12 ಗಂಟೆ ಒಳಗೆ 39.5 40 ಟನ್ನಿಗೆ ಸ್ವಲ್ಪ ಕಡಿಮೆ ಅಷ್ಟೇ ಹೇರಿದ ಹುಡುಗ. ಅವ್ನಿಗೆ ನಾವು ಎಲ್ಲ ಸಿರುಗುಪ್ಪಿ ರೈತರು ಅಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ವಿ. ಅದೇ ಥರ ನಾವು ಅವ್ನು ಹೆಂಗೆ ಮಗನ ಥರ ನೋಡ್ಕೊಂಡು ಸರಿಯಾಗಿ ದುಡಾನ ಇನ್ನು ಮುಂದೆ ಇದೇ ಥರ ಚೆನ್ನಾಗಿ ಹೋಗಪ್ಪ ಅಂತ ಹೇಳ್ಕೊಂಡು ಹಾರೈಸ್ತೀವಿ ಎಲ್ಲರೂ. ಓಕೆ, ನಮಸ್ಕಾರ. ನಮ್ಮದೊಂದು ಗ್ಯಾಂಗ್ ಐತ್ರಿ ಸಿರುಗುಪ್ಪಿ ಊರಾಗ. ನಮ್ಮ 14 ಜನ ಗ್ಯಾಂಗ್ನಾಗ ಇದೀವಿ ರೀ. ಅವ್ರು ನಂಗೆ ಹೇರಾ ಕೇಳಿದ್ರಿ ರೀ. ಒಟ್ಟರು ಹೇಳ್ಯಾರ ನನಗೆ ರೀ. ನಾ ಕಬ್ಬು ಏರಿನ ರೀ. ಒಟ್ಟರು ಬೆಂಬಲ ಕೊಟ್ಟಾರ ನನಗೆ ರೀ. 39 ಟನ್ ಹೇರಿನ ಕಬ್ಬು ಏರಿನ ರೀ. 39 ಟನ್ ಕಬ್ಬು ಏರಿನ ರೀ. ಮ್ಯಾಚ್ ಇದಾರಾಗೈತೆ ರೀ. ಒಟ್ಟರು ನಾವು ಪುಷ್ಪ ಕೊಟ್ಟಾರ ರೀ. ಏನು ತ್ರಾಸಾಗಿಲ್ಲ ರೀ. ಏನೋ ಇಲ್ಲ ರೀ. ಕಬ್ಬು ಏರಿನ ರೀ. ಇನ್ನೂ ಮಾತಾದ್ರೆ ಮಾತು ಏರ್ತಂಗೆ ಕಬ್ಬು ರೀ. ಮಾತು ಏರ್ತಂಗೆ ಕಬ್ಬು. ಎಜುಕೇಶನ್ ಎಷ್ಟಾಗೈತೆ ನಿಂದು? 8ನೇದು. ಬಿಟ್ಟು ಹನುಮಂತ ಮಾದರ್. ನನ್ನ ಹೆಸರು ಸಾಬು ಅಂತ ರೀ. ನಿನ್ನೆ ನಡೆದಂಥ ಕಬ್ಬು ಕಡಿಯೋದ್ರಾಗ ರೀ ನಮ್ಮ ಅಣ್ಣ ಹನುಮಂತನ ರೀ 39 ಟನ್ 85 ಕೆಜಿ ಹೇರ್ಯಾರ ರೀ. ಅದು ನಮ್ಮ ಸುರಗುಂಪಿ ಗ್ರಾಮಕ್ಕೆ ಒಂದು ಹೆಮ್ಮೆ ವಿಷಯ ರೀ. ಎಲ್ಲರೂ 12 ಜನ ಪ್ರೋತ್ಸಾಹ ಕೊಟ್ಟಾರ ಗ್ಯಾಂಗ್ ಹುಡುಗರು. ಇದು ಅವ್ರಿಗೆ ತುಂಬ ಥ್ಯಾಂಕ್ಸ್ ರೀ. ಮತ್ತು ಹನುಮಂತನ ಹನುಮಂತನ ರೀ ಹೇರ್ಯಾನ ರೀ. ಭಾಳ ಚಲೋ ಆಗೈತೆ ರೀ. ಇನ್ನು ಮುಂದೆ ಇದಕ್ಕೆ ಜಾಸ್ತಿ ಹೇಳ್ತಾನೆ ರೀ. ನಿಮ್ಮೆಲ್ಲ ಹಿರಿಯರ ಸರ್ಕಾರ ಭಾಳ ಕೊಟ್ಟಾರ ರೀ. ಅವ್ರಿಗೂ ಥ್ಯಾಂಕ್ಸ್ ರೀ ಭಾಳ ರೀ. ಧನ್ಯವಾದಗಳು. ಹನುಮಂತ ಅಶೋಕ ಮಾದರ್ ಅವರು 39 ಟನ್ನೇಜ್ ಜನ ಇರುತ್ತಾರೆ. ಅವ್ರಿಗೆ ನಾವು ಎಲ್ಲರೂ ವಸ್ತುವನ್ನು ಮಾಡಿರ್ತೀವಿ. ಅವರಿಗೆ ಬೆಲೆ ಕೊಡ್ಬೇಕು. ಏನಿರ್ತಾರೆ ಒಬ್ಬರಿಗೆ ಅಂದ್ರೆ ಬೆಲೆ ಇರ್ತದೆ. ಅವರಿಗೆ ಸನ್ಮಾನ ಮಾಡೀವಿ. ಸನ್ಮಾನ ಕಾರ್ಯಕ್ರಮನೂ ಮಾಡ್ಕೊಂಡಿವಿ. ಅವ್ರಿಗೆ ಇನ್ನೂ ಬೆಲೆ ಕೊಡ್ಬೇಕು. ನಾವು ಬೆಲೆ ಕೊಡ್ಬೇಕಂತ ಅಂತಂದ್ರೆ ನಮ್ಮ ಉಮೇಶ್ ಇರ್ಬೇಕು. ಅವ್ರಿಗೆ ಬೆಲೆ ಕೊಟ್ಟ ನಾವು ಉಮೇಶದಿಂದ ನಾವು ಇಂದ ಅವ್ರಿಗೆ ಮುಂದೆ ಚರ್ಚೆ ಆಗಲಿ ಅಂತ ಕೊಡ್ಬೇಕು. ನಾವು ಬಿಡ್ಕೊಡೋದೇನಂದ್ರೆ ಮಕ್ಕಳಿಗೆ ನಾವು ತಿನ್ನಿಸೋದಂಥದ್ದು ಅವ್ರಿಗೆ ತಿನ್ನಿಸಿ ಅವ್ರು ಬೆಳೆಸ್ಲಿಕ್ಕೆ ನಾವು ಬೆಳಿಬೇಕು ಅನ್ನುವಂಥದ್ದು ನಮ್ಮ ತಕ್ಕಿರ್ಬೇಕು. ನಮ್ಮ ಹೆಸರು ನಾಗಪ್ಪ ಪೂಜಾರಿ ಅವ್ರು ಅಂತೇಳಿ.